ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ನೋಡೋಣ. ಓಕೆ, ಸೊ ಈ ರೀಡಿಂಗ್ ಅಲ್ಲಿ ನಿಮ್ ಯಾರ ಬಗ್ಗೆ ನೆನ್ಸ್ಕೊತಾ ಇದ್ದಾರೆ ಈ ಪರ್ಸನ್, ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಕನ್ಸರ್ನ್. ಓಕೆ, ಸೊ ಇಲ್ಲಿ ಯಾರಿಗೂ ನಿಮ್ ಮೇಲೆ ಕನ್ಸರ್ನ್ ಇದೆ. ಓಕೆ, ಅಥವಾ ಈ ಪರ್ಸನ್ ಮೇಲೆ ಯಾರಿಗೂ ಕನ್ಸರ್ನ್ ಇದೆ. ಓಕೆ, ಸೊ ಇವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ. ಇವ್ರ ಮನೆಯಲ್ಲಿ ಇವ್ರ ಎಲ್ಡರ್ಸ್ ಇರ್ಬೋದು, ಅಥವಾ ನಿಮಗೆ ಮೇಜರ್ ಎಲ್ಡರ್ಸ್ ಕೂಡ ಇರ್ಬೋದು ನಿಮ್ಮ ಮನೆಯಲ್ಲಿ. ಓಕೆ, ಸೊ ನಿಮ್ಗೆ ವಯಸ್ಸಾಗಿರೋರು ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು. ಓಕೆ, ಸೊ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಸಹ ಇರ್ಬೋದು ಕೆಲವ್ರಿಗೆ. ಓಕೆ, ಸೊ ಅವ್ರಿಗೆ ಕನ್ಸರ್ನ್ ಇರ್ಬೋದು ನಿಮ್ಮ ಮೇಲೆ, ಅಥವಾ ಈ ಪರ್ಸನ್ ಸಹ ಅವ್ರ ಮೇಲೆ ಕನ್ಸರ್ನ್ ಇರ್ಬೋದು. ಓಕೆ, ಅಂಡ್ ಪ್ರಿವಿಲೇಜ್ ಲೇಡಿ ಇರ್ಬೋದು ಇವರು. ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಮೋಸ್ಟ್ಲಿ ಇಲ್ಲಿ ಏನೋ ಡಿಫ್ರೆನ್ಸ್ ಇದೆ ನಿಮ್ಗೆ ಇವ್ರಿಗೆ. ಓಕೆ, ಸೊ ಅದು ಮೇಜರ್ ಕಾಣಿಸ್ತಿದೆ ನನಗೆ. ಅಂಡ್ ಓಕೆ, ಈ ಪರ್ಸನ್ ಮೋಸ್ಟ್ಲಿ ಗ್ರೇಟ್ ಫಾರ್ಚ್ಯೂನ್ ಅಂತ ಯೋಚನೆ ಮಾಡ್ತಿರ್ಬೋದು. ಅವ್ರ ಡೆಫಿನೆಟ್ಲಿ ಗ್ರೇಟ್ ಫಾರ್ಚ್ಯೂನ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನಿಮಗೆ. ಓಕೆ, ಸೊ ನಮ್ಮ 26 ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಮೋಸ್ಟ್ಲಿ ಈ ಇಯರ್ 26 ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ, ಅಂಡ್ ಈ ಪರ್ಸನ್ಗೂ ಸಹ. ಓಕೆ, ಸೊ ಓ ಮೈ ಗಾಡ್, ಬ್ಯೂಟಿಫುಲ್. ಸೊ ಯೂನಿವರ್ಸೇ ಸಹ ನಿಮಗೆ ಈ ಪರ್ಸನ್ ಹತ್ರ ಲೈಕ್ ಮೇ ಬಿ ಪಾಸ್ಟ್ ರಿಲೇಶನ್ಶಿಪ್ ತರ ಇರ್ಬೋದು ಇವರು. ಓಕೆ, ಸೊ ಆ ತರ ಬಾಂಡಿಂಗ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಅಂತ ಅನಿಸ್ತಾ ಇದೆ. ಓಕೆ, ಕೆಲವ್ರಿಗೆ ಅಂಡ್ ಇನ್ ಕೆಲವ್ರಿಗೆ ನಾನು ನೋಡ್ತಿರೋದು ಡೆಫಿನೆಟ್ಲಿ ಹೊಸ ಲವ್ ಇರ್ಬೋದು ಇವ್ರು. ಓಕೆ, ಸೊ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ಬಟರ್ಫ್ಲೈಸ್ ಕಾಣಿಸ್ತಿರೋದ್ರಿಂದ ತುಂಬಾ ಒಳ್ಳೆ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಓಕೆ, ಯಾವ್ದ್ರಲ್ಲಾದ್ರೂ ಆಗ್ಲಿ. ಓಕೆ, ಸೊ ನಿಮ್ ಕೆಲಸದಲ್ಲಾದ್ರೂ ಆಗ್ಲಿ ಅಥವಾ ಲವ್ ರಿಲೇಶನ್ಶಿಪ್ ಅಲ್ಲಾದ್ರೂ ಆಗ್ಲಿ ನಿಮ್ಗೆ ಒಳ್ಳೆ ನ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಅಂಡ್ ನೀವ್ ಏನ್ ಡಿಸಿಷನ್ ತಗೊಂತಿರೋ ಡೆಫಿನೆಟ್ಲಿ ಯೂನಿವರ್ಸ್ ಅದನ್ನ ಲೈಕ್ ಅದೇ ಕರೆಕ್ಟ್ ಅಂತ ನಿಮ್ಗೆ ಅದನ್ನ ಸೂಚನೆ ಸಹ ಕೊಡ್ತಾ ಇದ್ದಾರೆ. ಓಕೆ, ಸೊ ಈ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಸದ್ಯಕ್ಕೆ. ಓಕೆ, ಸೊ ಇದು ಟೈಮ್ಲೆಸ್ ರೀಡಿಂಗ್, ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಮೇಜರ್ earth signs. ಓಕೆ, ಸೊ ಪೆಂಟಿಕಲ್ಸ್ ಇದೆ. ಓಹ್ ಮೈ ಗಾಡ್, ಬ್ಯೂಟಿಫುಲ್. ಸೊ ಸ್ವಲ್ಪ ಅನ್ಸುತ್ತೆ ಇವರು ಬೇರೆಯವ್ರ ಮಾತು ಕೇಳ್ತಾ ಇದ್ದಾರೆ. ಓಕೆ, ಬಟ್ ಇವ್ರ ಮನಸ್ಸಲ್ಲಿ ಮೋಸ್ಟ್ಲಿ ನಿಮ್ ಜೊತೆ ಇರ್ಬೇಕಂತಿದೆ. ಓಕೆ, ಸೊ ಡೆಫಿನೆಟ್ಲಿ ಇವರು ಪ್ರಪೋಸ್ ಮಾಡಿದ್ರೆ ಒಪ್ಕೋಬೇಕಂತ ವೇಟ್ ಮಾಡ್ತಿರ್ಬೋದು ಕೆಲವ್ರಿಗೆ. ಅಂಡ್ ಇನ್ ಕೆಲವ್ರಿಗೆ ನೀವಾಗ್ಲೇ ಇವ್ರಿಗೆ ಪ್ರಪೋಸ್ ಮಾಡಿರ್ಬೋದು ಅಂಡ್ ಈ ಪರ್ಸನ್ ಒಪ್ಕೊಂಡ್ ಸಹ ಇರ್ಬೋದು. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಸ್ಟೆಪ್ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಓಕೆ, ಸೊ ಸೆಟಲ್ ಆಗಿ ಪ್ರಯತ್ನ ಪಡ್ತಿದ್ದೀರಾ ಕೆಲವರು, ಅಂಡ್ ಮದ್ವೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಅಂಡ್ ಇನ್ ಕೆಲವ್ರಿಗೆ ಬೇರೆ ಯಾರು ಲೈಕ್ ಅವ್ರಿಗೆ ಹೇಳ್ತಾ ಇದಾರೆ ಸೊ ಬೇಡ. ಓಕೆ, ಸೊ ಇವ್ರನ್ನ ಚೂಸ್ ಮಾಡ್ಬೇಡ ಅಂತ ಹೇಳ್ತಿರ್ಬೋದು. ಓಕೆ, ಸೊ ಇವ್ರು ಮೋಸ್ಟ್ಲಿ ಚಿಕ್ಕವ್ರು ಇರ್ಬೋದು. ಅಂಡ್ ಮೇಜರ್ ಅರ್ತ್ ಸೈನ್ಸ್ ಬರ್ತಿದೆ ರೀಡಿಂಗ್ ಅಲ್ಲಿ, ಇವನ್ ಫೈರ್ ಸೈನ್ಸ್ ಬರ್ತಿದೆ ಅಂಡ್ ವಾಟರ್ ಸೈನ್ಸ್ ಸಹ ಇದೆ. ಸೊ ತುಂಬಾ ಎಮೋಷನಲ್ ಆಗಿರುವಂತ ಪರ್ಸನ್. ಅಂಡ್ ಓಕೆ, ಸೊ ಮೇಜರ್ ಲಿಯೋ ಬರ್ತಾ ಇದೆ ರೀಡಿಂಗ್ ಅಲ್ಲಿ. ಅಂಡ್ ಈ ಪರ್ಸನ್ ತುಂಬಾನೇ ಅಟ್ಯಾಚ್ ಆಗಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ಅಟ್ಯಾಚ್ ಆಗಿದ್ದಾರೆ ಈ ಪರ್ಸನ್, ಅಥವಾ ಇವರು ಬೇಸಿಕಲಿ ತುಂಬಾ ಹಾರ್ಟ್ ಇಂದ ಅಟ್ಯಾಚ್ಡ್ ಆಗಿದ್ದಾರೆ. ಲೈಕ್ ಚಿಕ್ಕ ಮಕ್ಕಳ ಜೊತೆ ಇರ್ಬೋದು ಅಥವಾ ಇವ್ರ ಫ್ರೆಂಡ್ಸ್ ಜೊತೆ ಇರ್ಬೋದು. ಓಕೆ, ಸೊ ಇವ್ರು ಯಾರಾದ್ರೂ ಹೇಳ್ಕೊತಾ ಇದಾರೆ ನಿಮ್ ಬಗ್ಗೆ. ಓಕೆ, ಸೊ ಅದು ಮೇಜರ್ ಆಗಿ ಕಾಣಿಸ್ತಿದೆ ನನಗೆ. ಅಂಡ್ ತುಂಬಾ ಎಮೋಷನಲ್ ಆಗಿರ್ಬೋದು ಈ ಪರ್ಸನ್. ಅಂಡ್ ಇದು ತುಂಬಾ ಯೋಚನೆ ಮಾಡ್ತಾರೆ. ಓಕೆ, ಸೊ ಇದು ಕೆಲವ್ರಿಗೆ ತುಂಬಾ ಯೋಚನೆ ಮಾಡುವಂತ ವ್ಯಕ್ತಿ, ಆರ್ ಈಗ ಸದ್ಯಕ್ಕೆ ನಿಮ್ ಬಗ್ಗೆ ಅಂತೂ ತುಂಬಾನೇ ಯೋಚನೆ ಮಾಡ್ತಿರುವಂತ ಸಿಚುವೇಶನ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಇವ್ರ ಬಗ್ಗೆ ತುಂಬಾ ಕನ್ಸರ್ನ್ ಕೇರ್ ಅಂತ ತಗೊಳ್ಳುವಂತ ವ್ಯಕ್ತಿ. ಅಂಡ್ ಮೇಜರ್ಲಿ ಫೈರ್ ಸೆನ್ಸ್ ಇರ್ಬೋದು ಇವರು. ನಿಮ್ ಬಗ್ಗೆ ಸಹ ಇವ್ರು ಅದೇ ತರ ಯೋಚನೆ ಮಾಡ್ತಾರೆ. ಓಕೆ, ಸೊ ಇವ್ರ ಬಗ್ಗೆ ಹೇಗೆ ಕೇರ್ ತಗೊಂತಾರೋ ನಿಮ್ ಬಗ್ಗೆ ಸಹ ಈ ಪರ್ಸನ್ ಹಾಗೆ ಕೇರ್ ತಗೋತಾರೆ. ಓಕೆ, ಅಂಡ್ ತುಂಬಾ ಇವ್ರು ಕೇರ್ ಮಾಡಿದ್ರೆ ಕೇರ್ ಮಾಡುವಂತ ವ್ಯಕ್ತಿ, ಅಥವಾ ಕೇರ್ ಮಾಡಿಲ್ಲ ಅಂದ್ರೆ ಕೇರ್ ಮಾಡದೇ ಇರುವಂತ ವ್ಯಕ್ತಿತ್ವ ಬರ್ತಾ ಇದೆ ರೀಡಿಂಗ್ ಅಲ್ಲಿ. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಗೆ ಕೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದಂತೂ ತುಂಬಾನೇ ಮೇಜರ್ ಆಗಿ ಕಾಣಿಸ್ತಿದೆ ನನಗೆ ರೀಡಿಂಗ್ ಅಲ್ಲಿ. ಈ ಪರ್ಸನ್ ನಿಮ್ಗೆ ತುಂಬಾ ಕೇರ್ ಮಾಡ್ತಿದ್ದಾರೆ, ಅಥವಾ ನೀವಾಗ್ಲೇ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಈ ಪರ್ಸನ್ ಜೊತೆ ನಿಮ್ಗೆ ಗೊತ್ತಾಗ್ಬೋದು. ಇವ್ರು ತುಂಬಾ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಓಕೆ, ಸೊ ಈ ಪರ್ಸನ್ ತುಂಬಾ ಪಾಸಿಟಿವ್ ಇದ್ದಾರೆ. ಓಕೆ, ಸೊ ಮೋಸ್ಟ್ಲಿ ಲೈಕ್ ಬೇರೆ ಸಹ ಕೇಳ್ತಾ ಇದಾರೆ, ಬಟ್ ಇವ್ರಿಗೆ ಲೈಕ್ ಮನ್ಸಲ್ಲಿ ಇರ್ಬೋದು. ಓಕೆ, ಸೊ ತುಂಬಾ ಒಂಥರ ಪಾಸಿಟಿವ್, ನೀವು ಇವ್ರ ಜೊತೆ ಮಾತಾಡ್ಬೇಕು ಅಂತ ಆ ತರ ಒಂಥರ ಪಾಸಿಟಿವ್ನೆಸ್ ಜಾಸ್ತಿ ಇರ್ಬೋದು ಈ ಪರ್ಸನ್ಗೆ, ಅವ್ರ ಸದ್ಯ ಇರ್ಬೋದು. ಓಕೆ, ಸೊ
ಆ ತರ ವ್ಯಕ್ತಿತ್ವ ಅಂತೂ ಅಲ್ಲ, ಬಟ್ ನಂಗನ್ಸುತ್ತೆ ನಿಮ್ ಜೊತೆ ಈ ಪರ್ಸನ್ ಆ ತರ ಇರ್ಬೋದು. ಅಂಡ್ ಓ ಮೈ ಗುಡ್ನೆಸ್, ಬ್ಯೂಟಿಫುಲ್. ಡೆಫಿನೆಟ್ಲಿ ಯಾವ್ದೋ ಹೊಸ ಚೇಂಜಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ ನಿಮ್ಮಿಬ್ಬರ ಲೈಫಲ್ಲೂ ಸಹ ಮೋಸ್ಟ್ಲಿ ಚೇಂಜಸ್ ಕಾಣಿಸ್ತಿದೆ. ಬಟ್ ಈ ಚೇಂಜಸ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಈ ಪರ್ಸನ್ ಇನ್ನೂ ರೆಡಿ ಆಗಿಲ್ಲ. ಓಕೆ, ಸೊ ಇವ್ರಿಗೆ ಇನ್ನೂ ಗೊಂದಲ ಇದೆ, ಆರ್ ನಮ್ಮ ಜೊತೆ ಇವ್ರಿಗೂ ಸಹ ಗೊಂದಲ ಇದೆ. ಓಕೆ, ಸೊ ಏನ್ ಮಾಡೋದು, ಓಕೆ, ಸೊ ಇದು ಫ್ಯೂಚರ್ ಸ್ಟೆಪ್ ತಗೊಳ್ಳೋದಾ ಬೇಡವಾ ಅಂತ ಸಹ ಗೊಂದಲ ಕಾಣಿಸ್ತಿದೆ ನನಗೆ. ಸೊ ಓ ಲವ್ಲಿ. ಸೊ ಈ ಪರ್ಸನ್ ನಿಮ್ಮನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತಾರೆ, ಡೋಂಟ್ ವರಿ, ಬಟ್ ನೀವು ಟ್ರಸ್ಟ್ ಉಳಿಸ್ಕೊ. ಓಕೆ, ಬಟ್ ಇಲ್ಲಾಂದ್ರೆ ಇವ್ರು ತುಂಬಾನೇ ಡಿಸಿಷನ್ ತಗೊಳ್ಳುವಂತ ವ್ಯಕ್ತಿ. ಓಕೆ, ಸೊ ಇವ್ರು ಡಿಸಿಷನ್ ತಗೊಂಡ್ರೆ ಇವ್ರು ಚೇಂಜ್ ಮಾಡೋದು ಆಗಲ್ಲ ಅಂತ ಒಂದು ವ್ಯಕ್ತಿತ್ವ ಕಾಣಿಸ್ತದೆ ನಂಗೆ ರೀಡಿಂಗ್ ಅಲ್ಲಿ. ಅಂಡ್ ಈ ಪರ್ಸನ್ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಓ ಮೈ ಗಾಡ್. ಓಕೆ, ಸೊ ಮೇಜರ್ ಇಷ್ಟಪಡುವಂತ ವ್ಯಕ್ತಿತ್ವ ಇದು. ಓಕೆ, ಸೊ ಏರ್ ಸೈನ್ಸ್ ಅಂಡ್ ಇವ್ರು ಲೈಕ್ ಬ್ಲೈಂಡ್ ಟ್ರಸ್ಟ್ ಮಾಡ್ತಾರೆ. ಓಕೆ, ಸೊ ಈ ಬ್ಲೈಂಡ್ ಟ್ರಸ್ಟ್ ಮಾಡೋದು, ಸೊ ಡೆಫಿನೆಟ್ಲಿ ಪರ್ಸನ್ ನಿಮ್ಮನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಅದನ್ನ ನೀವು ಉಳಿಸ್ಕೊಂಡ್ರೆ ನೀವಿಬ್ಬರ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಅಂಡ್ ತುಂಬಾ ಹರ್ಟ್ ಆಗಿರುವಂತ ವ್ಯಕ್ತಿತ್ವ ಇವರು, ಆರ್ ಏನೋ ಹೇಳಿ ಸಹ ಇವ್ರು ಹರ್ಟ್ ಆಗಿರ್ಬೋದು. ಓಕೆ, ಸೊ ಅದಂತೂ ಮೇಜರ್ ಆಗಿ ಕಾಣಿಸ್ತಿದೆ ನನಗೆ. ರೀಸೆಂಟ್ ಆಗಿ ಏನೋ ಜಗಳ ಆಗಿರ್ಬೋದು, ಅಥವಾ ಹಿಂದೆ ಏನೋ ಜಗಳ ಆಗಿರ್ಬೋದು ಕೆಲವ್ರಿಗೆ. ಓಕೆ, ಸೊ ಅದನ್ನ ನೆನ್ಸ್ಕೊಂಡು ಸಹ ಈ ಪರ್ಸನ್ ಬೇಜಾರಾಗಿದ್ದಾರೆ. ಅಂಡ್ ಓಕೆ, ಸೊ ಇಲ್ಲಿ ಯಾವ್ದೋ ಹೊಸ ಎಲ್ಲೋ ಹೋಗ್ಲಿಕ್ಕೆ ಸಹ ಪ್ಲಾನ್ ಮಾಡ್ತಿರ್ಬೋದು, ಜರ್ನಿ ಸಹ ಇರ್ಬೋದು. ಇಲ್ಲಿ ಇಬ್ರು ಎಲ್ಲೋ ಹೋಗ್ಲಿಕ್ಕೆ ಸಹ ಪ್ಲಾನ್ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ, ಅಥವಾ ಇಲ್ಲಿ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ ನನಗೆ. ಓಕೆ, ಸೊ ಈ ಡಿಸ್ಟೆನ್ಸ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ, ಅಥವಾ ಮಾತಾಡಿಲ್ಲ ಅಂತ ಅನ್ಸುತ್ತೆ, ಅಥವಾ ಕೋಪ ಮಾಡ್ಕೊಂಡಿರೋ ಹಾಗಿದೆ. ಸೊ ಅದಂತೂ ಮೇಜರ್ ಕನ್ಸರ್ನ್ ಇದೆ ಇಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಇವರು ವರ್ಕ್ ಅಲ್ಲಿ ಸಹ ಅವರು ಅವ್ರ ಕೆಲಸದಲ್ಲಿ ಸಹ ಫೋಕಸ್ ಮಾಡ್ತಿರ್ಬೋದು ಅವ್ರು. ಓಕೆ, ಸೊ ಆತರ ಒಂದು ವ್ಯಕ್ತಿತ್ವ. ಓಕೆ, ಮೇಜರ್ಲಿ ಅರ್ತ್ ಸೈನ್ಸ್ ಬರ್ತಿದೆ ರೀಡಿಂಗ್ ಅಲ್ಲಿ ನನಗೆ. ಅಂಡ್ ಈ ಪರ್ಸನ್ ನಿಮ್ಗೆ ಏನೋ ಹೇಳಲಿಕ್ಕೆ ಸಹ ಪ್ರಯತ್ನ ಪಡ್ತಿರ್ಬೋದು, ಆರ್ ಮೋಸ್ಟ್ಲಿ ಫರ್ಗಿವ್ನೆಸ್ಗೆ. ಓಕೆ, ಸೊ ಮೋಸ್ಟ್ಲಿ ಫರ್ಗಿವ್ನೆಸ್ ಬರ್ತಿದೆ ನನಗೆ. ಡೆಫಿನೆಟ್ಲಿ ಅಂದ್ರೆ ತುಂಬಾ ತುಂಬಾ ಓಪನ್ ಆಗಿ, ಲೈಕ್ ಯುನೋ ಟ್ರೂತ್ ಆಗಿ ಏನ್ ಅನ್ಸುತ್ತೋ ಅದನ್ನ ಇವ್ರ ಹತ್ರ ಶೇರ್ ಮಾಡ್ಬೇಕಂತ ಇವ್ರು ಬಯಸ್ತಾ ಇರ್ಬೋದು. ಸೊ ಇವ್ರಿಗೆ ಟ್ರೂತ್ ಹೇಳಿ ಅಂತ ಬಯಸ್ತಾ ಇದ್ದಾರೆ. ಸೊ ಯಾವ್ದೋ ವಿಷಯದಲ್ಲಿ ಜಗಳ ಆಗಿರ್ಬೋದು, ಸೊ ಅದರಲ್ಲಿ ನೀವು ನಿಜ ಹೇಳ್ತಿಲ್ಲ ಅಂತ ಅನ್ಸುತ್ತೆ. ಸೊ ಈ ಪರ್ಸನ್ಗೆ ಆ ಗೊಂದಲ ಜಾಸ್ತಿ ಕಾಣಿಸ್ತಿರ್ಬೋದು ಇದು ಕೆಲವ್ರಿಗೆ. ಅಂಡ್ ಓ ಮೈ ಗಾಡ್. ಓಕೆ, ಸೊ ಟ್ರೂ ಲವ್. ಓಕೆ, ಪರ್ಸನ್ ಅನ್ಸಿರ್ಬೋದು ಟ್ರೂ ಲವ್ ಇರ್ಬೋದು ಅಂತ. ದಿಸ್ ಆರ್ ರೊಮ್ಯಾನ್ಸ್ ಆಫ್ ಎ ಲೈಫ್ ಟೈಮ್, ಬ್ಯೂಟಿಫುಲ್. ಸೊ ದಿಸ್ ಕುಡ್ ಬಿ ದ ಒನ್ ಬರ್ತೈತೆ. ಓಕೆ, ಸೊ ಈ ಪರ್ಸನ್ ನೀವು ಅನ್ಕೊಂಡಿರೋರು ಇವರೇ ಇರ್ಬೋದು ಅಂತ. So you've already met the romantic partner you seek. Okay, very soon. Okay, so clearly decide what you want so that it comes to you now. So you decide ಮಾಡ್ಬೇಕಾಗತ್ತೆ. Okay, so ಈ ಪರ್ಸನ್ ಇವ್ರು ಮೋಸ್ಟ್ಲಿ ನಿಮ್ ಡಿಸಿಷನ್ ಗೋಸ್ಕರ ವೇಟ್ ಮಾಡ್ತಿರ್ಬೋದು ಕೆಲವ್ರಿಗೆ. ಅಂಡ್ ಈ ಪರ್ಸನ್ ಅನ್ಸಿರ್ಬೋದು ಸಹ ನಿಮ್ಮಿಬ್ಬರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ ಅಂತ. ಓಕೆ, there's a strong magnetic attraction here. So past life relationship ಕೆಲವ್ರಿಗೆ, so you have known each other before. ಸೊ ಇದು ಕೆಲವ್ರಿಗೆ ನಿಮ್ಗಾಗ್ಲೇ ಗೊತ್ತಿದ್ದಾರೆ ಇವರು ಅಂತ ಅನ್ಸ್ತಾ ಇರ್ಬೋದು, ಆರ್ ಮೇಜರ್ಲಿ ನಂಗೆ ಅನ್ಸುತ್ತೆ ತುಂಬಾ ಪರಿಚಯ ಇರುವಂತ ವ್ಯಕ್ತಿತ್ವ ಇರ್ಬೋದು ಇವ್ರು ನಿಮ್ಗೆ. ಓಕೆ, ಸೊ ಲವ್ ಯುವರ್ ಸೆಲ್ಫ್ ಫಸ್ಟ್ ಬರ್ತಾ ಇದೆ. ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್, ಬ್ಯೂಟಿಫುಲ್. ಸೊ ಕೀಪ್ ಅನ್ ಓಪನ್ ಮೈಂಡ್. ಸೊ ಈ ಪರ್ಸನ್ ನೀವು ಅನ್ಕೊಂಡಿರೋ ತರ ಇರಲ್ಲ. ಸೊ ಕೀಪ್ ಅನ್ ಓಪನ್ ಮೈಂಡ್ ಬರ್ತಿದೆ. ಅಂದ್ರೆ ಮೋಸ್ಟ್ಲಿ ಇವರು ನಿಮ್ಮದ ಡಿಫ್ರೆಂಟ್ ಇರ್ಬೋದು, ನಿಮ್ದೆಲ್ಲೋ ಡಿಫ್ರೆಂಟ್ ಇರ್ಬೋದು, ಆರ್ ಮೋಸ್ಟ್ಲಿ ಕೊಂಡಿರೋ ತರ ಇಲ್ಲ ಅಂತ ಅನ್ಸುತ್ತೆ ಇವರು. ಓಕೆ, ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಟೈಪ್ ಅಂಡ್ ಎಕ್ಸ್ಪೆಕ್ಟೇಷನ್. ನೀವೇನು ಎಕ್ಸ್ಪೆಕ್ಟ್ ಮಾಡಿದೀರಾ ಈ ಪರ್ಸನ್ ಮೋಸ್ಟ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಓಕೆ, ಸೊ ಅದು ಮೇಜರ್ ಆಗಿ ಬರ್ತದೆ. ಸೊ ಜಾಸ್ತಿ ಇವ್ರ ಜಡ್ಜ್ ಮಾಡಕ್ ಹೋಗ್ಬೇಡಿ ಅಂತ ಬರ್ತಾ ಇದೆ. ಅಂಡ್ ಓ ವಾವ್. ಓಕೆ, ಸೊ ನೀವು ಲವ್ ಇರ್ಬೋದು ಇವರು. ಓಕೆ, ಸೊ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರುವಂತ ವ್ಯಕ್ತಿ ಇರಬಹುದು ಕೆಲವರಿಗೆ. ಅಂಡ್ ಇನ್ನು ಕೆಲವರಿಗೆ ಇವರು ಜೊತೆ ತುಂಬಾ ವರ್ಷದಿಂದ ಗೊತ್ತು ಇವರು ನಿಮಗೆ ಅಂತ ಅನ್ಸುತ್ತೆ. ಓಕೆ, ಪರ್ಸನ್ ಹ್ಯಾಸ್ ಟು ರಿಮೆಂಬರ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಓಕೆ, ಸೊ ಡೆಫಿನೆಟ್ಲಿ ಮೇಜರ್ ಚೇಂಜಸ್ ಸಹ ಬರ್ತಿದೆ ನಿಮ್ಮ ಲೈಫಲ್ಲಿ. ಅಂಡ್ ಮೋಸ್ಟ್ಲಿ ಈ ಪರ್ಸನ್ ಸಹ ಅದಕ್ಕೆ ಕಾರಣವಾಗಿರ್ಬೋದು. ಓಕೆ, ತುಂಬಾ ಕೇರ್ ಮಾಡುವಂತ ವ್ಯಕ್ತಿತ್ವ ಇರ್ಬೋದು ಇವ್ರದ್ದು. ಓಕೆ, ಸೊ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್, ಅವ್ರ ನೀವು ಸಹ ಈ ಪರ್ಸನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಾ ಅಂತ ಮೇಜರ್ ಬರ್ತಿದೆ. ಅಂಡ್ ಡೆಫಿನೆಟ್ಲಿ ಕೆಲವ್ರಿಗೆ ಮೋಸ್ಟ್ಲಿ ತುಂಬಾ ಪರಿಚಯ ಇರುವಂತ ಏನೋ ಎಲ್ಲೋ ಈ ಪರ್ಸನ್ ಮೀಟ್ ಮಾಡಿದ ಹಾಗೆ ನೆನಪಾಗ್ಬೋದು, ಅಥವಾ ನೀವೇನೋ ಮೀಟೇ ಮಾಡಿಲ್ಲ ಇವ್ರನ್ನ ಕೆಲವರು.
ಓಕೆ. ಸೊ ಇದು ಕೆಲವರು ಇವ್ರನ್ನ ಮೀಟೇ ಮಾಡಿಲ್ಲ ಅಥವಾ ಕೆಲವರು ಆಗ್ಲೇ ಮೀಟ್ ಮಾಡಿರ್ಬೋದು ಅಂಡ್ ನಿಮ್ಗೆ ಅನಿಸ್ತಾ ಇರ್ಬೋದು ಸಹ ಈ ಪರ್ಸನ್ ಯಾಕೆ ಇಷ್ಟೊಂದು ನೆನಪಾಗ್ತಾ ಇದ್ದಾರೆ ನನಗೆ ಅಂತ. ಸೊ ಆ ಥರ ಒಂದು ವೈಬ್ಸ್ ಬರ್ತಾ ಇದೆ ನನಗೆ ರೀಡಿಂಗಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಕನ್ಸರ್ನ್ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆನೂ ತುಂಬ ಕನ್ಸರ್ನ್ ಇರ್ಬೋದು. ಓಕೆ. ಆ್ಯಂಡ್ ಜಾಸ್ತಿ ನಿಮ್ಗೆ ಬರ್ತಿರೋ ಒಂದು ವೈಬ್ಸ್ ಅಂದರೆ ನೀವು ಜಡ್ಜ್ ಮಾಡಕ್ ಹೋಗ್ಬೇಡಿ ಈ ಪರ್ಸನ್ನ. ಓಕೆ. ಸೊ ತುಂಬ ಒಂಥರ ಇವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥ ವ್ಯಕ್ತಿ. ಓಕೆ. ಸೊ ಡೆಫಿನೆಟ್ಲಿ ಅವ್ರು ನಿಮಗೂ ಸಹ ಅದನ್ನೇ ಬಯಸ್ತಾ ಇದ್ದಾರೆ. ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಗುಟ್ಟೆ.